ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪಪ್ಪಾಯದ ಬೆನಿಫಿಟ್ಸನ್ನು ತಿಳಿದುಕೊಳ್ಳೋಣ. ಪಪ್ಪಾಯಿಂದ ಏನೆಲ್ಲ ಉಪಯೋಗ, ಯಾವ ರೀತಿ ಉಪಯೋಗವನ್ನು ನಾವು ನಮ್ಮ ಆರೋಗ್ಯದಲ್ಲಿ ಪಡ್ಕೊಳ್ಬೋದು ಅನ್ನೋದನ್ನು ನೋಡುವ. ಪಪ್ಪಾಯಿ ಅಥವಾ ಪರಂಗಿ ಹಣ್ಣು ಯಾರಿಗೆ ತಾನೇ ಇಷ್ಟವಿಲ್ಲ. ಪಪ್ಪಾಯಿ ಒಂದು ಅದ್ಭುತ ಹಣ್ಣಾಗಿದ್ದು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಕಾಣಸಿಗುವ ಹಾಗೂ ಎಲ್ಲ ಋತುಮಾನಗಳಲ್ಲಿ ದೊರೆಯುವ ಪಪ್ಪಾಯಿ ಹಣ್ಣು. ಇದರಲ್ಲಿ ಅಪಾರವಾದ ಔಷಧೀಯ ಗುಣ ಇದೆ. ಈ ಪಪ್ಪಾಯಿ ಹಣ್ಣನ್ನು ನಾವು ಯಾಕೆ ತಿನ್ನಬೇಕು? ಇದರಲ್ಲಿ ತುಂಬ ಆಶ್ಚರ್ಯಕರವಾದಂತಹ ಪ್ರಯೋಜನ ಕೂಡ ಇದೆ. ಸಾಮಾನ್ಯವಾಗಿ ಪಪ್ಪಾಯ ಆರೋಗ್ಯ ಪ್ರಯೋಜನಗಳೊಂದಿಗೆ ತುಂಬಿದ ಹಣ್ಣಾಗಿದೆ. ಇದು ಹೊಟ್ಟೆಯ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಅತ್ಯಂತ ಪೌಷ್ಟಿಕ ಹಣ್ಣು ಎಂದು ಎಲ್ಲರೂ ಹೇಳ್ತಾರೆ. ಹಾಗೆ ಇದು ತೂಕ ನಷ್ಟದಲ್ಲಿ ಕೂಡ ಮುಖ್ಯ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಲೋರಿ ಕೂಡ ಕಡಿಮೆ ಇದೆ. 100 ಗ್ರಾಮ್ಗಳಷ್ಟು ಪಪ್ಪಾಯ ಕೇವಲ 43 ಕ್ಯಾಲೋರಿಗಳನ್ನು ಹೊಂದಿದೆ. ಇದನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಉಪಯೋಗಿಸ್ಕೊಳ್ಬೋದು. ಹಾಗೆ ಇದು ಕೊಲೆಸ್ಟ್ರಾಲ್ ಅನ್ನು ಕೂಡ ಕಡಿಮೆಗೊಳಿಸುತ್ತದೆ. ನಮ್ಮ ದೇಹದಲ್ಲಿ ಕೊಬ್ಬಿನ ಪ್ರಮಾಣವನ್ನು ನಿಯಂತ್ರಿಸುವ ಪಪ್ಪಾಯಿ ಉತ್ತಮವಾದ ಫೈಬರ್ಗಳ ಮೂಲ ಅಂತ ಹೇಳ್ಬೋದು. ಹಾಗೆ ಇದು ಮಧುಮೇಹವನ್ನು ನಿಯಂತ್ರಣ ಮಾಡಲಿಕ್ಕೆ ಕೂಡ ತುಂಬನೇ ಕೆಲಸ ಮಾಡ್ತದೆ. ಮಧುಮೇಹ ನಿಯಂತ್ರಣಕ್ಕೆ ಒಳ್ಳೆಯದು ಇದು. ಹಾಗೆ ಕಣ್ಣುಗಳ ರಕ್ಷಣೆಯನ್ನು ಕೂಡ ಮಾಡ್ತದೆ. ಪಪ್ಪಾಯಗಳು ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ನಂತಹ ವಿಟಮಿನ್ಗಳು ಇದರಲ್ಲಿ ಸಮೃದ್ಧವಾಗಿ ಉಂಟು. ಹಾಗೆ ಇದು ಕಣ್ಣುಗಳಿಗೆ ಕೂಡ ಒಳ್ಳೆಯದು. ಹಾಗೆ ಇದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತದೆ. ಪಪ್ಪಾಯಿಯಲ್ಲಿ ಫೈಬರ್ ಹೆಚ್ಚಿರುತ್ತದೆ. ಹಾಗಾಗಿ ಇದು ಜೀರ್ಣಕ್ರಿಯೆಗೆ ಉಪಯುಕ್ತವಾಗಿದೆ. ಹೊಟ್ಟೆ ಸಮಸ್ಯೆಗಳಾದ ಅಜೀರ್ಣ, ಹೊಟ್ಟೆ ಹುಣ್ಣು, ಹೊಟ್ಟೆ ಮತ್ತು ಎದೆ ಉರಿ ಎಲ್ಲ ಆಗ್ತದಲ್ಲ, ಅದಕ್ಕೆಲ್ಲ ಪಪ್ಪಾಯಿ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಹಾಗೆ ಇದು ಸಂಧಿವಾತ ಇರುವವರು ಕೂಡ ಇದನ್ನು ತಿಂದರೆ ಅವರಿಗೆ ಅದರಿಂದ ನೋವನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಅಂಶ ಪಪ್ಪಾಯಲ್ಲಿ ಇದೆ. ಹಾಗೆ ಪಪ್ಪಾಯಿ ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತದೆ. ಪಪ್ಪಾಯಿಯ ಎಲೆ ಕೂಡ, ಅದರ ಬೀಜ ಎಲ್ಲವೂ ಕೂಡ ಉಪಯೋಗ ತುಂಬಾ ಇದೆ. ಹಾಗೆ ಅದು ಕೂದಲನ್ನು ಕೂಡ ಪೋಷಿಸುತ್ತದೆ. ಹಾಗೆ ನಮ್ಮ ಚರ್ಮದ ರಕ್ಷಣೆಗೆ ಕೂಡ ಇದು ತುಂಬಾ ಒಳ್ಳೆಯದು. ಫೇಶಿಯಲಲ್ಲೆಲ್ಲ ಪಪ್ಪಾಯಿಯನ್ನು ನಾವು ಉಪಯೋಗಿಸ್ತೇವೆ. ಹಾಗೆ ಇದು ಒತ್ತಡ ಕಡಿಮೆ ಮಾಡಲಿಕ್ಕೆ ಕೂಡ ಪಪ್ಪಾಯನ್ನು ತಿನ್ಬೋದು. ಅಷ್ಟು ಆರೋಗ್ಯಕರವಾದ ಈ ಪಪ್ಪಾಯವನ್ನು ನಾವು ಖಂಡಿತ ಡೈಲಿ ನಮ್ಮ ರುಟೀನಲ್ಲಿ ತಿನ್ನಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಪಪ್ಪಾಯದಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಒಳ್ಳೊಳ್ಳೆ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ.